ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಹಳ ವಿಶೇಷವಾಗಿ ಇದೇ ಬರುವ ಜೂನ್ ತಿಂಗಳ ಮೊದಲನೆಯ ವಾರದಿಂದ ಗುರು ಮಹಾರಾಜ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ಕಾಟಕ ರಾಶಿಯವರಿಗೆ ಯಾವ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಏನು ಭವಿಷ್ಯ ಇರುತ್ತೆ, ಅದರ ಬಗ್ಗೆ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಗುರು ಮಹಾರಾಜ ರಾಶಿಯಲ್ಲಿ ಭ್ರಮಣ ಮಾಡ್ತಾನೆ, ಅಂದ್ರೆ ಚಂದ್ರನ ಮೇಲೆ ಗುರುವಿನ ಭ್ರಮಣ. ಕರ್ಕಾಟಕ ರಾಶಿಯವರಿಗೆ ಗುರು ಯಾರು? ಆತ 6ನೇ ಮನೆ ಅಧಿಪತಿ ಮತ್ತೆ ಭಾಗ್ಯಾಧಿಪತಿಯಾಗಿ ಬಂದಿರ್ತಾನೆ. ಗುರು ಮಹಾರಾಜನ ಮೂಲ ತ್ರಿಕೋನ ರಾಶಿಯಲ್ಲಿದೆ, ಅದು 6ನೇ ಮನೆಯಲ್ಲಿದೆ. ಗುರು ಮಹಾರಾಜ ಪವರ್ ಅನ್ನು ಎಲ್ಲಿಂದ ಪಡ್ಕೊಳ್ತಾನೆ? 6ನೇ ಮನೆಯಿಂದ ಶಕ್ತಿಯನ್ನ ಕ್ರೋಢೀಕರಿಸ್ತಾನೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ? ಚಂದ್ರ ಬಂದು ಮನೋಕಾರಕ, ಗುರು ಬಂದು ಬೃಹತ್ ಪ್ಲಾನೆಟ್ಸ್, ಜ್ಞಾನಕಾರಕ ಕೂಡ, 6ನೇ ಮನೆ ಅಧಿಪತಿ ಕೂಡ. ಚಂದ್ರನ ಮೇಲೆ ಭ್ರಮಣ ಮಾಡಬೇಕಾದ್ರೆ ಚಂದ್ರ ಮನೋಕಾರಕ ಆಗಿರುವುದರಿಂದ ಮನಸ್ಸಿನ ಮೇಲೆ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ ಸರ್. ನೋಡಿ, ಕೇಳಿಸ್ಕೊಳ್ಳಿಕ್ಕೆ ನಿಮ್ಗೆ ಇಷ್ಟ ಆಗಲ್ಲ ಅಂತ ನನಗೂ ಗೊತ್ತಿದೆ, ಬಟ್ ನಾನು ಹೇಳಬೇಕಾಗುತ್ತೆ. ಸ್ವಲ್ಪ ಪ್ರಿಕಾಷನ್ ತಗೊಳ್ಳಿಕ್ಕೆ ಇದು ನಿಮಗೆ ಸಹಾಯ ಮಾಡಿಯೇ ಮಾಡ್ತದೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ? ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಯಾವುದ್ರ ಪ್ರೆಷರ್ ಕ್ರಿಯೇಟ್ ಆಗ್ಬೋದು? ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಿ ಪ್ರೆಷರ್ ಕ್ರಿಯೇಟ್ ಆಗ್ಬೋದು. ಕೆಲವೊಂದು ಬಾರಿ ಹಣಕಾಸಿನ ವಿಚಾರದಲ್ಲಿ, ಸಾಲ ಸೋಲದ ವಿಚಾರದಲ್ಲಿ ಒಂದಷ್ಟು ಪ್ರೆಷರ್ ಕ್ರಿಯೇಟ್ ಆಗ್ಬೋದು, ಒತ್ತಡ ಕ್ರಿಯೇಟ್ ಆಗ್ಬೋದು. ಅಥವಾ ಶತ್ರುಕಾಟ, ಅಂದರೆ ಎಲ್ಲೋ ಒಂದು ಕಡೆ ಹಿತಶತ್ರುಗಳ ಕಾಟದಿಂದಾಗಿ ಸಮೇತ ನಿಮಗೆ ಮನಸ್ಸಿನ ಮೇಲೆ ಒತ್ತಡಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಪ್ಲಸ್ ಇದ್ದಾಗ ಮೈನಸ್ ಕೂಡ ಇರುತ್ತೆ, ಮೈನಸ್ ಇದ್ದಾಗ ಪ್ಲಸ್ ಕೂಡ ಇರುತ್ತೆ. ಹಾಗಾದ್ರೆ ಈಗ ಪ್ಲಸ್ ಪಾಯಿಂಟ್ ಏನಿರುತ್ತೆ ಅದನ್ನು ನೋಡೋಣ. ನೋಡಿ, ಇದು ಇಷ್ಟು ಮೈನಸ್ ಹೇಳಿದೆ ನಾನು. ಮತ್ತೊಂದು ಮೈನಸ್ ಏನಿರ್ತದೆ ಅಂದರೆ, ಯಾವಾಗ ಕರ್ಕಾಟಕ ರಾಶಿಯವರಿಗೆ ಗುರು ಎಕ್ಸಾಲ್ಟೇಷನ್ ಉಚ್ಚನಾಗಿ ಬಿಡ್ತಾನೆ, ಅವಾಗ ಏನಾಗುತ್ತೆ? ಮದುವೆ ಜೀವನ ಆಲ್ಮೋಸ್ಟ್ ಡಿಸ್ಟರ್ಬೆನ್ಸ್ಗೆ ಒಳಗಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಸರ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓಕೆ, ಪರಿಹಾರ ಏನು ಹೇಳಿಕೊಡ್ತೇನೆ, ಕೊನೆಗೆ ಚಿಂತೆ ಮಾಡಬೇಡಿ. ಈಗ ಬಂದ್ಬೇಡ, ಗುರು ಮಹಾರಾಜ ತನ್ನ ಒಂದು 5ನೇ ಶುಭ ದೃಷ್ಟಿಯಿಂದ ಕರ್ಕಾಟಕ ರಾಶಿ 5ನೇ ಮನೆ ನೋಡ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲೇನಾಗುತ್ತೆ? 5ನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಇದೆ. 5ನೇ ಮನೆ ಬಂದು ನಿಮ್ಮ ವಿದ್ಯೆ, ನಿಮ್ಮ ಬುದ್ಧಿ, ನಿಮ್ಮ ಮಕ್ಕಳು, ನಿಮ್ಮ ಪ್ರೀತಿ ಪ್ರೇಮ, ನಿಮ್ಮ ಸ್ನೇಹಿತರು, ನಿಮ್ಮ ಮನರಂಜನೆ. ಒಂದೇ ಶಬ್ದದಲ್ಲಿ ಹೇಳಬೇಕಾದ್ರೆ ಮನರಂಜನೆ, ನಿಮ್ಮ ಸ್ಪೆಕ್ಯುಲೇಷನ್, ನಿಮ್ಮ ಟ್ರೇಡಿಂಗ್, ನಿಮ್ಮ ಶೇರ್ ಬಜಾರ್, 5ನೇ ಮನೆ. ಹಾಗಾದ್ರೆ ಅದರಲ್ಲಿ ಯಾರೆಲ್ಲ ಟ್ರೇಡಿಂಗ್ ಮಾಡ್ತಾರೆ, ಮೇ ಬಿ ಅವ್ರಿಗೆ ಫೇವರೇಬಲ್ ಆಗ್ಬೋದು. ಮಕ್ಕಳಿಲ್ಲ, ಮಕ್ಕಳ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು, ಅವ್ರಿಗೆ ಫೇವರೇಬಲ್ ಆಗ್ಬೋದು. ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು, ಅವರಿಗೂ ಫೇವರೇಬಲ್ ಆಗ್ಬೋದು. ತಂದೆಯ ಭಾಗ್ಯಕ್ಕೆ ಅಭಿವೃದ್ಧಿನೂ ಆಗ್ಬೋದು. ತಾಯಿಗೆ ಇಷ್ಟವರೆಗೆ ಹಲ್ಲು ನೋವಿನ ಸಮಸ್ಯೆ ಉಂಟು, ಅದು ನಿವಾರಣೆ ಆಗ್ಬೋದು. ತಾಯಿಯ ಕುಟುಂಬದಲ್ಲಿ ಸಮಸ್ಯೆ ಉಂಟು, ಅದು ನಿವಾರಣೆ ಆಗ್ಬೋದು. ಆನಂತರ ನಿಮ್ಮ ಸಂಗಾತಿ ಯಾರಿರ್ತಾರೆ ಅವರಿಗೆ ಇನ್ಕಮಲ್ಲಿ ಪ್ರಾಬ್ಲಮ್ ಇದೆ, ಅದು ನಿವಾರಣೆ ಆಗ್ಬೋದು. ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟನ್ನು 5ನೇ ಮನೆಯಿಂದ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಆಲ್ಮೋಸ್ಟ್ ಸಾಧ್ಯತೆ ಅಂತೂ ಖಂಡಿತ ಉಂಟು. ಇಷ್ಟವರೆಗೆ ಪ್ರೀತಿ ಪ್ರೇಮದಲ್ಲಿ ಏನೋ ಡಿಸ್ಪ್ಯೂಟ್ ಆಗಿದೆ, ತೊಂದರೆ ಇದೆ, ಮೇ ಬಿ ಅದೆಲ್ಲವೂ ಕೂಡ ಒಂದು ರಿಪೇರಿಯಾಗಿ ಹೋಗುವಂತಹ ಸಾಧ್ಯತೆಗಳು ಗುರುವಿನ ಒಂದು 5ನೇ ದೃಷ್ಟಿ, ಶುಭ ದೃಷ್ಟಿಯಿಂದ ಸಾಧ್ಯತೆಗಳು. ಇನ್ನು 5ನೇ ಮನೆ ಅಧಿಪತಿ ಅದು ಬಂದು ಕುಜ. ಇಲ್ಲಿ ಏನಾಗುತ್ತೆ? ಕರ್ಕಾಟಕ ರಾಶಿಯವರಿಗೆ ಕುಜ ಬಂದು ಯೋಗಕಾರಕ. ಆತ 10ನೇ ಮನೆಯಲ್ಲಿ ವಿರಾಜಮಾನ ಆಗಿರ್ತಾನೆ. ಯಾವಾಗ? ಗುರು ರಾಶಿಯನ್ನ ಪ್ರವೇಶ ಮಾಡುವಾಗ. 10ನೇ ಮನೆ ಬಂದು ಕುಜನಿಗೆ, ಆತ ಮೇಷರಾಶಿಯಲ್ಲಿರ್ತಾನೆ. ಆತನ ಮೂಲ ತ್ರಿಕೋನ ರಾಶಿ ಕೂಡ, ಆತನ ಸ್ವಗೃಹಿ ಕೂಡ, ಅಂದ್ರೆ ಆತನ ಸ್ವರಾಶಿ ಕೂಡ. ಆನಂತರ 10ನೇ ಮನೆಯಲ್ಲಿ ಕುಜನಿಗೆ ಏನಿರ್ತದೆ? ಅಲ್ಲಿ ಆತ ದಿಗ್ಬಲಿಯನ್ನ ಪಡ್ಕೊಳ್ತಾನೆ. ಹಾಗಾದ್ರೆ ಇಲ್ಲೇನಾಗುತ್ತೆ? ನಿಮ್ಗೆ ಕೆಲಸದಲ್ಲಿ ಕೀರ್ತಿ, ಪ್ರತಿಷ್ಠೆ, ಯಶಸ್ಸು ಪಕ್ಕಾ ನಿರ್ಮಾಣ ಆಗುತ್ತೆ. ಅದರಲ್ಲೂ ಕೂಡ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ, ನಿಮಗೆ ಯಾವ ಕೆಲಸ ಬೇಕು ಅಥವಾ ಯಾವ ಕಂಪನಿಯಲ್ಲಿ ಕೆಲಸ ಬೇಕು, ಯಾವ ರೀತಿಯ ಕೆಲಸ ಬೇಕು, ನಿಮ್ಮ ಇಚ್ಛೆ ಪ್ರಕಾರನೇ ಹೋಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಡೆಫಿನೆಟ್ ಆಗಿ ಖಂಡಿತ ಅದಕ್ಕೆ ಬೇಗ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಯಾರದೆಲ್ಲ ಜಾತಕದಲ್ಲಿ ಇದುವರೆಗೆ ಈ ಮೂಮೆಂಟ್ ಅಲ್ಲಿ ಶುಕ್ರ ದೇಶ ನಡೀತಾ ಉಂಟು, ಕುಜ ದೇಶ ನಡೀತಾ ಉಂಟು, ಶನಿ ದೇಶ ನಡೀತಾ ಉಂಟು, ಅವರೆಲ್ಲರಿಗೂ ಕೂಡ ಮನೆ, ಭೂಮಿ, ವಾಹನ ಮಾಡುವಂಥ ಯೋಗ ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಬಂದುಬಿಡುತ್ತೆ. ಅದು ಪಕ್ಕಾ ಕ್ರಿಯೇಟ್ ಆಗುತ್ತೆ. ಅವ್ರ ಮನಸ್ಸು ಮಾಡಿದ್ದೇ ಆದಲ್ಲಿ ಖಂಡಿತ ಮನೆಯ ವಿಚಾರದಲ್ಲಿ ಅವರು ಖಂಡಿತ ಪ್ರೊಸೀಡ್ ಆಗ್ಬೋದು, ಏನೂ ತೊಂದರೆ ಇಲ್ಲ. ಆನಂತರ ಗುರು ಮಹಾರಾಜ ಏನು ಮಾಡ್ತಾನೆ? ತನ್ನ ಒಂದು 7ನೇ ದೃಷ್ಟಿಯಿಂದ 7th ಹೌಸನ್ನು ವೀಕ್ಷಣೆ ಮಾಡ್ತಾನೆ. 7th ಹೌಸಲ್ಲಿ ಯಾವ ರಾಶಿ ಇದೆ? ಅಲ್ಲಿ ಮಕರ ರಾಶಿ ಇದೆ. 7th ಹೌಸ್ ಒಂದು ನಿಮ್ಮ ಕಳತ್ರ ಭಾವ, ನಿಮ್ಮ ಪಾರ್ಟ್ನರ್, ನಿಮ್ಮ ಮದುವೆ ಜೀವನ, ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್, ನಿಮ್ಮ ವಿದೇಶ ಪ್ರಯಾಣ, ನಿಮ್ಮ ಡೈಲಿ ಸೋರ್ಸ್ ಆಫ್ ಇನ್ಕಮ್. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ? ಗುರುವಿನ ಶುಭ ದೃಷ್ಟಿ ಬಿತ್ತು ತಾನೆ. 7th ಲಾರ್ಡ್, 7ನೇ ಮನೆ ಅಧಿಪತಿ ಶನಿ, ಆತ ಭಾಗ್ಯದಲ್ಲಿದ್ದಾನೆ, ಗೋಚಾರದಲ್ಲಿ ಮೀನರಾಶಿಯಲ್ಲಿದ್ದಾನೆ. ಅದು ರೇವತಿ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾನೆ ಈ ಸಂದರ್ಭದಲ್ಲಿ. ಹಾಗಾದ್ರೆ ಯಾರಿಗೆಲ್ಲ ಮದುವೆ ಜೀವನದಲ್ಲಿ ಸಮಸ್ಯೆ ಇದೆ, ಯಾವುದೋ ರೂಪದಲ್ಲಿ ಡಿಸ್ಪ್ಯೂಟ್ ಇದೆ, ಕೋರ್ಟ್ ಕಚೇರಿ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿಪರೀತ ರೀತಿಯಲ್ಲಿದೆ ಅಂತ ಇದ್ರೆ, ಅಥವಾ ಕೆಲವೊಂದು ಬಾರಿ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ, ಇನ್ನು ಕೆಲವರಿಗೆಲ್ಲ ಡೈಲಿ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ, ಅಂದ್ರೆ ದಿನ ನಿತ್ಯದ ವಹಿವಾಟಿನಲ್ಲಿ ಬರುವಂತಹ ಇನ್ಕಮ್, ಅದರಲ್ಲಿ
ಅಥವಾ ಇನ್ನು ಕೆಲವರಿಗೆಲ್ಲ ವಿದೇಶ ಪ್ರಯಾಣದಲ್ಲಿ ತೊಂದರೆ ಉಂಟು ಅಂತ ಆದಾಗ ಮೇ ಬಿ ಆ ತೊಂದರೆ ನಿವಾರಣೆ ಆಗುವಂಥ ಎಲ್ಲ ಸಾಧ್ಯತೆಗಳುಂಟು. ಖಂಡಿತ ಅದಕ್ಕೆ ಬೇಗ ಪ್ರಯತ್ನ ಮಾಡಿ. ಗುರು ಹಿರಿಯರನ್ನು ಎದುರುಗಿಟ್ಟು ಪ್ರಯತ್ನ ಮಾಡಿ. ಕೋರ್ಟ್ ಕಚೇರಿ ಇದ್ರೂ ಕೂಡ ವಕೀಲರ ಹತ್ರ ಮಾತಾಡಿ. ಮೇ ಬಿ ಆ ಸಮಸ್ಯೆನೇ ಸಾಲ್ವ್ ಆಗ್ಬೋದು. ಒಂದು ವೇಳೆ ನ್ಯಾಯಪರವಾಗಿ ನೀವಿದ್ದಲ್ಲಿ, ಅನ್ಯಾಯದ ಪರವಾಗಿದ್ದಲ್ಲಿ ಮೇ ಬಿ ಸಾಲ್ವ್ ಆಗ್ಲಿಕ್ಕೇನೆ ಇಲ್ಲ, ಸಮಸ್ಯೆ ಆಗ್ಬೋದು. ನ್ಯಾಯಪರವಾಗಿ ನೀವಿದ್ದಲ್ಲಿ 100% ಗೆಲುವು ನಿಮ್ಮದಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದರೆ, ಗುರು ಮಹಾರಾಜ ತನ್ನ ಒಂದು 7ನೇಯ ದೃಷ್ಟಿಯಿಂದ 7th ಹೌಸ್ ಮಕರ ರಾಶಿಯನ್ನು ವೀಕ್ಷಣೆ ಮಾಡ್ತಾನೆ. ಆನಂತರ ಭಾಗ್ಯದ ದೃಷ್ಟಿಯಿಂದ ಶನಿಯನ್ನು ವೀಕ್ಷಣೆ ಮಾಡ್ತಾನೆ ಭಾಗ್ಯಸ್ಥಾನದಲ್ಲಿ. ಎರಡೂ ಕಡೆ ಕೂಡ ಪ್ಲಸ್ ಪಾಯಿಂಟ್ ಆಯ್ತು. ಹಾಗಾದರೆ ಶನಿ ವಿಶೇಷ ರೀತಿಯಲ್ಲಿ ಗುರುವಿನ ಒಂದು ಪಾಸಿಟಿವಿಟಿಯನ್ನು, ಗುರುವಿನ ಒಂದು ಕೃಪಾ ದೃಷ್ಟಿಯಿಂದ ಪಾಸಿಟಿವಿಟಿಯನ್ನು ಪಡ್ಕೊಳ್ತಾನೆ. ಹಾಗಾದರೆ 7th ಹೌಸಲ್ಲಿ ಬರ್ತಕ್ಕಂಥ ಸಮಸ್ಯೆ ಸಾಲ್ವ್ ಆಗಬೇಕಾ? ನನ್ನ ಲೆಕ್ಕದಲ್ಲಿ ಪಕ್ಕ ಆಗ್ಬೇಕು ಸರ್, 100% ಆಗಬೇಕು, ತೊಂದರೆ ಇಲ್ಲ, ನೀವು ಪ್ರಯತ್ನ ಮಾಡಿ. ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಸಮಸ್ಯೆನೂ ಸಾಲ್ವ್ ಆಗುತ್ತೆ, ಆಲ್ರೆಡಿ ಹೇಳಿದ್ದೇನೆ. ಅದಕ್ಕೆ ಬೇಕಾಗಿ ಕೂಡ ಒಂದು ಒಳ್ಳೆಯ ರಿಸಲ್ಟನ್ನು ಅನುಭವಿಸುವಂಥ ಯೋಗ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಇದ್ದೇ ಇದೆ. ಆನಂತರ ಮುಖ್ಯವಾಗಿ ಏನಾಗುತ್ತೆ ಗೊತ್ತಾ, ಗುರು ಮಹಾರಾಜ ಭಾಗ್ಯ ಅಂದರೆ 9ನೇ ದೃಷ್ಟಿಯಿಂದ 9ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ ರಾಶಿಯಿಂದ. ಅವಾಗೇನಾಯಿತು, 9ನೇ ಮನೆ ಬಂದು ನಿಮ್ಮ ಹೈಯರ್ ಎಜುಕೇಷನ್, ವಿದೇಶ ಪ್ರಯಾಣ ಕೂಡ. ಹಾಗಾದರೆ ಯಾರಿಗೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು ಅರ್ಥ ಆಗುತ್ತಾ? ಯಾರಿಗೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು ಅದಕ್ಕೆ ಒಳ್ಳೆ ರಿಸಲ್ಟ್ ಬರ್ತದೆ. ಹೈಯರ್ ಎಜುಕೇಷನ್ ಮಾಡಿ ಒಳ್ಳೆ ಮಾರ್ಕ್ ಪಡ್ಕೊಂಡು ಪಾಸ್ ಆಗ್ಬೋದು. ವಿದೇಶ ಪ್ರಯಾಣ ಮಾಡಬೇಕು ಅದಕ್ಕೆ ಪ್ರಯತ್ನ ಮಾಡಿ, ಅದು ಆಗುತ್ತೆ ನಿಮಗೆ ಅಲ್ವಾ. ಇನ್ನು ಗುರುಗಳ ಸೇವೆ ಮಾಡಬೇಕು, ತಂದೆಯ ಸೇವೆ ಮಾಡಬೇಕು, ಅದೆಲ್ಲ ಒಂದು ಆಲ್ರೆಡಿ ಕ್ರಿಯೇಟ್ ಆಗಿರುವಂಥದ್ದು. ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಮಾಡಬೇಕು, ಅದಕ್ಕೂ ಒಂದು ಯೋಗ ಕ್ರಿಯೇಟ್ ಆಗಿರುವಂಥದ್ದು. ಅದೆಲ್ಲ ಒಂದು ಪ್ಲಸ್ ಪಾಯಿಂಟ್ ಆಗಿ ಬರುವ ಸಾಧ್ಯತೆಗಳು ಇರುವುದರಿಂದ ನೀವು ಪ್ರಯತ್ನ ಮಾಡಿದಾಗ ಪ್ರಾಮಾಣಿಕ ರೀತಿಯಲ್ಲಿ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಏನು ಚಿಂತೆ ಮಾಡೋದು ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ನೆಕ್ಸ್ಟ್ ಬಂದ್ಮೇಲೆ ದುಡ್ಡಿನ ವಿಚಾರಕ್ಕೆ, ಇದು ಬಹಳ ಮುಖ್ಯ ಈ ಒಂದು ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯವ್ರದ್ದು ವಿಷಯ ಏನು ಗೊತ್ತಾ, ಇವರೆಲ್ಲ ದುಡ್ಡನ್ನು ಸ್ನೇಹಿತರಿಗೆ ಖರ್ಚು ಮಾಡ್ತಾರೆ ಸರ್, ಇದು ವಿಷಯ. ಈಗ ನೀವೀಗ ಕಾಲೇಜಿಗೆ ಹೋಗೋ ಸಮಯ ಅಂತ ಇಟ್ಕೊಳ್ಳೋಣ, ಮನೆಯಲ್ಲಿ ಪಾಕೆಟ್ ಮನಿ ಕೊಟ್ಟಿರ್ತಾರೆ, ಕರ್ಕಾಟಕ ರಾಶಿ ಅಂತ ಇಟ್ಕೊಳ್ಳೋಣ. ನೀವು ಹೋಗಿ ಖರ್ಚು ಮಾಡೋದು ಯಾರಿಗೆ? ನಿಮ್ಮ ಸ್ನೇಹಿತರಿಗೇನೆ ಖರ್ಚು ಮಾಡೋದು. ಇದು ದೊಡ್ಡ ಪರಿಸ್ಥಿತಿ. ಅದರ ಮುಖಾಂತರ ಒಂದಷ್ಟು ಸ್ನೇಹಿತರನ್ನ ಗಳಿಸಿಕೊಳ್ಳೋದು ಕೂಡ, ಮತ್ತು ಅವರಿಂದ ದುಃಖ ಅನುಭವಿಸೋದು ಕೂಡ ನಿಮಗೆ ಇದ್ದೇ ಇದೆ. ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು, ಈ ಸಂದರ್ಭದಲ್ಲಿ ಗೋಚಾರದಲ್ಲಿ ನಿಮ್ಮ 2nd ಹೌಸ್ ಅಂದರೆ 2nd ಹೌಸಲ್ಲಿ ಸಿಂಹರಾಶಿ ಇದೆ. 2nd ಹೌಸ್ ಬಂದು ನಿಮ್ಮ ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ. ಅಲ್ಲಿ ಕೇತು ಭ್ರಮಣ ಮಾಡ್ತಾ ಇದ್ದಾನೆ. ಸಿಂಹರಾಶಿ ಬಂದು ನಿಮ್ಮ ಸ್ನೇಹಿತರು, ಓಕೆ, ನಿಮ್ಮ ಪ್ರೀತಿ ಪ್ರೇಮ ಕೂಡ, ನಿಮ್ಮ ಸ್ನೇಹಿತರು ಕೂಡ, ನೀವು ಯಾರನ್ನ ಒಟ್ಟು ಮಾಡಿ ಇಡ್ತೀರೋ ಅವರು ಕೂಡ, ಎಲ್ಲ ಕೂಡ, ಕುಟುಂಬ ಕೂಡ, ಓಕೆ. ಅಲ್ಲೇನಾಗುತ್ತೆ, ಕೇತು ಇರುವುದರಿಂದ ಇಷ್ಟವರೆಗೆ ದುಡ್ಡು ಕೊಟ್ಟು ಸಿಕ್ಕಾಕೊಂಡಿದ್ದೀರಾ ಅಂತ ಆಯ್ತು. ಸ್ನೇಹಿತರಿಗೆ ದುಡ್ಡು ಕೊಟ್ಟು ಸಿಕ್ಕಾಕೊಂಡಿರುವಂಥದ್ದು, ಸ್ನೇಹಿತರ ಮುಖಾಂತರ ತೊಂದರೆ ಅನುಭವಿಸಿರುವಂಥದ್ದು ಎಲ್ಲವೂ ಕೂಡ ಅದರಲ್ಲಿ ಉಂಟು. ಈ ವರ್ಷ ಎಂಡ್ವರೆಗೂ ಕೂಡ ಏನಾಗುತ್ತೆ, ಈ ವರ್ಷ ಕೊನೆಯವರೆಗೂ ಕೂಡ ಕೇತು ಮಹಾರಾಜ ಅಲ್ಲಿನೇ ಇರ್ತಾನೆ. ಹಾಗಾದರೆ ಇಷ್ಟವರೆಗೆ ದುಡ್ಡು ಕೊಟ್ಟಿರ್ತೀರಾ, ಈಗ ಅದರಲ್ಲಿ ಸಮಸ್ಯೆ ಅನುಭವಿಸುವಂಥ ಸಾಧ್ಯತೆಗಳು. ಈಗ ಕೇತು ಎಲ್ಲಿಂದ ಭ್ರಮಣ ಅಲ್ಲಿಂದಲೂ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಕೆಲವರೆಲ್ಲ. ತುಂಬ ಸಮಸ್ಯೆ ಆಗಿರುತ್ತೆ ಸರ್, ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಈಗ ಇದನ್ನು ನೀವು ಕರ್ಕಾಟಕ ರಾಶಿಯಿಂದ ನೋಡ್ಕೊಳ್ಳಿ, ಬೇಕಾದರೆ ನಿಮ್ಮದು ಕರ್ಕಾಟಕ ಲಗ್ನ ಆದರೆ ಅದರಲ್ಲೂ ನೋಡ್ಕೊಳ್ಳಿ. ಪ್ರಾಬ್ಲಮೇ, ದುಡ್ಡು ಕೊಟ್ಟು ಸಿಕ್ಕಾಕೊಂಡಿದ್ದೀರಾ ಅಂತ, ದುಡ್ಡು ಕೊಟ್ಟು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ಅಂತ ಒಂದು ಇಂಡಿಕೇಶನ್. ಇನ್ನೇನು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದೆ, ಗುರುವಿನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇದೆ ಅಂದಾಗ ಮೇ ಬಿ ಕೆಲವೊಂದು ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ಬರ್ಬೋದು. ಅನ್ಯಥಾ ತೊಂದರೆನೇ, ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈ ಸಂದರ್ಭದಲ್ಲಿ ಈ ಮೂಮೆಂಟಲ್ಲಿ ದಯವಿಟ್ಟು ನೀವು ದುಡ್ಡಿನ ವ್ಯವಹಾರ ಮಾಡುವುದು ನಿಷಿದ್ಧ ಒಂದು ಲೆಕ್ಕದಲ್ಲಿ. ಎರಡನೇದಾಗಿ, ಎಲ್ಲಿವರೆಗೆ ಕೇತು ರಾಶಿ ಚೇಂಜ್ ಮಾಡೋದಿಲ್ಲ ಅಲ್ಲಿವರೆಗೆ. ಎರಡನೇದಾಗಿ, ಸ್ನೇಹಿತರಿಗೆ ದುಡ್ಡು ಕೊಡಬೇಡಿ, ಅವರಿಗೆ ಸಹಾಯ ಮಾಡಿ, ಹೆಲ್ಪ್ ಮಾಡಿ, ಪರವಾಗಿಲ್ಲ. ಬಟ್ ದೊಡ್ಡ ಮಟ್ಟಿಗೆ ಅಮೌಂಟನ್ನು ಕೊಡುವುದು ಒಳ್ಳೆ ಲಕ್ಷಣ ಅಲ್ಲ. ಕೆಲವರೆಲ್ಲ ಲಕ್ಷಗಟ್ಟಲೆ, ಇನ್ನೆಲ್ಲ ಕೋಟಿಗಟ್ಟಲೆ ಕೊಟ್ಟವರನ್ನು ನಾನು ನೋಡಿದ್ದೇನೆ. ಇದು ಪರಿಸ್ಥಿತಿ ಉಂಟು, ಸಿಕ್ಕಾಕೊಂಡಿರ್ತಾರೆ. ಪೇಪರ್ ವರ್ಕ್ ಮಾಡದೆ ಯಾವುದೇ ರೀತಿಯಲ್ಲಿ ಕೂಡ ಪ್ರೊಸೀಡ್ ಆಗುವಂಥದ್ದು ಬೇಕಾಗಿಲ್ಲ. ಅವ್ರದ್ದು ಚೆಕ್ ಇರಿಸ್ಕೊಳ್ಳೋದು, ಪೇಪರ್ ವರ್ಕ್ ಮಾಡಿ ಬೇಕಾದರೆ ಕೊಟ್ಟು ಬಿಡಿ, ಅದು ವಿಷಯ ಬೇರೆ. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಆನಂತರ ಮುಖ್ಯವಾಗಿ ಏನಾಗುತ್ತೆ, ನಿಮ್ಮ ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಅನಾರೋಗ್ಯಕರ ವ್ಯಕ್ತಿಗಳನ್ನು ನೋಡಬೇಕಾದಂಥ ಅನಿವಾರ್ಯತೆ, ಕುಟುಂಬದ ಜೀವನಕ್ಕೆ ಸಂಬಂಧಪಟ್ಟಂತೆ. ಇನ್ನು ನಿಮ್ಮ ಮಕ್ಕಳ ಕೆಲಸಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆಗಳನ್ನು ಅನುಭವಿಸಬೇಕಾದೀತು ಈ ವರ್ಷ ಎಂಡ್ವರೆಗೆ ಕೂಡ. ಆನಂತರ ಎಲ್ಲ ಸರಿಯಾಗುತ್ತೆ. ಆನಂತರ ಕುಟುಂಬದಲ್ಲಿ ನಿಮ್ಮ ದೈವಿ ಕಾರ್ಯಗಳು, ಅದೇ ದೇವರಿಗೆ ಸಂಬಂಧಪಟ್ಟಂತೆ, ನಿಮ್ಮ ಕುಟುಂಬದ ದೈವಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರ್ಯಗಳು ನೆರವೇರುವಂಥ ಸಾಧ್ಯತೆ ಉಂಟು. ಅಲ್ಲಿ ನೀವು ಹೆಲ್ಪ್ ಮಾಡಬೇಕಾದೀತು, ಅಲ್ಲಿ ಹಣ ಸಹಾಯ ಕೂಡ ನೀವು ಮಾಡಬೇಕಾದಂಥ ಅನಿವಾರ್ಯತೆ ಉಂಟು. ಆನಂತರ ನಿಮ್ಮ ಧನಾಧಿಪತಿ ಗುರು ಚೇಂಜ್ ಆಗುವಂಥ ಮೂಮೆಂಟಲ್ಲಿ ಯಾರು, ಸೂರ್ಯ, ಆತ ಏನು ಮಾಡ್ತಾನೆ, ಆತ ಲಾಭಸ್ಥಾನದಲ್ಲಿ ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಇದರ ಅರ್ಥ ಏನು ಅಂದರೆ, ಎಲ್ಲೊಂದು ಕಡೆ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆ ಇದ್ರೂ ಕೂಡ ರವಿ ಮಹಾರಾಜ ಅದನ್ನು ಬ್ಯಾಲೆನ್ಸ್ ಅಂತೂ ಮಾಡ್ತಾನೆ. 11ನೇ ಮನೆಯಲ್ಲಿ ಇದ್ದುಕೊಂಡು ಸ್ಯಾಲ್ರಿ ಮುಖಾಂತರ, ಒಂದಷ್ಟು ಲಾಭದ ಮುಖಾಂತರ ಆತ ಬ್ಯಾಲೆನ್ಸ್ ಅಂತೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದರಿಂದಾಗಿ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಅಂತೂ ಖಂಡಿತ ಇದೆ. ಆದರೂ ಕೂಡ ದುಡ್ಡನ್ನು ಯಾರಿಗಾದ್ರೂ ಕೊಡುವುದು ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ, ಖಂಡಿತ ಅಲ್ಲ. ಅರ್ಥ ಮಾಡಿಕೊಂಡೆ ಗೆಲುವು ನಿಮ್ಮದಾಗುತ್ತೆ. ಓಕೆನಾ, ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಬಂದ್ಮೇಲೆ, ನಿಮ್ಮ ಗುರು ಮಹಾರಾಜ ರಾಶಿ ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ 12th ಹೌಸಲ್ಲಿ ಶುಕ್ರ ಮತ್ತು ಬುಧ ಭ್ರಮಣ ಮಾಡ್ತಾರೆ. ಓಕೆನಾ, ಶುಕ್ರ ಬಂದು ನಿಮ್ಮ ಆತ 4th ಲಾರ್ಡ್ ಮತ್ತು ಲಾಭಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ. ಆನಂತರ ಬುಧ ಬಂದು ನಿಮ್ಮ ವ್ಯಯಾಧಿಪತಿ ಆತ. ಆನಂತರ
ಆತ ನಿಮ್ಮ 3ನೇ ಮನೆ ಅಧಿಪತಿ. ಇಲ್ಲಿ ಏನಾಗುತ್ತೆ, ಯಾರಿಗೆಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅದು ಯೋಗ ಕ್ರಿಯೇಟ್ ಆಗುತ್ತೆ. ಕೆಲಸ ಚೇಂಜ್ ಮಾಡೋರಿಗೆ ಆಲ್ಮೋಸ್ಟ್ ಯೋಗ ಕ್ರಿಯೇಟ್ ಆಗುತ್ತೆ. ನಿಮ್ಮ ಒಡ ಹುಟ್ಟಿದವ್ರಿಗೆ ಏನಾದರೂ ಕೆಲಸದಲ್ಲಿ ಬದಲಾವಣೆ ಬೇಕು, ಅವರಿಗೆ ಒಳ್ಳೆ ಕೆಲಸ ಸಿಗುವಂಥ ಯೋಗ ಬಗ್ಗೆ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ. ಖಂಡಿತ ಅವರ ಭಾಗ್ಯಕ್ಕೂ ಬಲ ಇದೆ, ಅದರಿಂದಾಗಿ ಅವ್ರ ಕೆಲಸ ಚೇಂಜ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಅದರಿಂದ ನಿಮಗೂ ಒಂದು ಖುಷಿ ಆಗುತ್ತೆ. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ 3ನೇ ಮನೆ ಅಧಿಪತಿ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಒಡ ಹುಟ್ಟಿದವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಸಮೇತ ನಿರ್ಮಾಣ ಆಗುವ ಸಾಧ್ಯತೆ ಉಂಟು ಕೆಲವೊಂದು ಬಾರಿ. ಅದರಿಂದಾಗಿ ಅವ್ರಿಗೆ ಏನಾದರೂ ದುಡ್ಡಿನ ಸಹಾಯ ಬೇಕು ಅಂದಾಗ ನಿಮ್ಮ ಒಡ ಹುಟ್ಟಿದವರಿಗೆ ನೀವು ದುಡ್ಡನ್ನು ಕೊಡಬೇಕಾದಂಥ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರ್ಬೋದು ಸರ್. ದಯವಿಟ್ಟು ಅದನ್ನು ಮಾಡಿ ಅಂತ ಹೇಳ್ತೇನೆ. ಅದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸ್ತೀರಾ. ಓಕೆನಾ. ಇನ್ನು ಯಾರಿಗೆಲ್ಲ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಉಂಟು, ದೂರ ಹೋಗ್ಲಿಕ್ಕೆ ಉಂಟು, ವಿದೇಶ ಪ್ರಯಾಣ ಮಾಡ್ಲಿಕ್ಕೆ, ಅದಕ್ಕೆಲ್ಲ ಒಂದು ಪ್ಲಸ್ ಪಾಯಿಂಟ್ ಆಲ್ಮೋಸ್ಟ್ ಇದೆ. ಈಗ ವಿದೇಶದ ಸಿಚುವೇಶನ್ ಏನಿದೆ ಅದನ್ನು ನೋಡಿಕೊಂಡು ನೀವು ಹೋಗಬೇಕಾದಂಥ ಅನಿವಾರ್ಯತೆ ಉಂಟು, ಅದು ವಿಷಯ ಬೇರೆ. ಬಟ್ ಜಾತಕದ ಅಂದರೆ ಗೋಚಾರದಲ್ಲಿ ಯೋಗ ಅಂತೂ ಕ್ರಿಯೇಟ್ ಆಗಿದೆ. ಅದರಿಂದಾಗಿ ನಿಮ್ಮ ಜಾತಕದಲ್ಲಿ ಕೂಡ ನಿಮ್ಮ ನೆಟಲ್ ಚಾರ್ಟ್ ಏನು ಅದರಲ್ಲಿ ಕೂಡ ಆ ಯೋಗಗಳಿದೆ, ಎಲ್ಲ ರೀತಿಯ ಪ್ಲಸ್ ಪಾಯಿಂಟ್ ಇದೆ ಅಂದಾಗ ಅದೆಲ್ಲ ರೀತಿಯ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಕೊಡುತ್ತೆ. ಚಿಂತೆ ಮಾಡೋದು ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ವೇ ಇಲ್ಲ. ಇನ್ನೊಂದು ಸ್ವಲ್ಪ ಮೈನಸ್ ಪಾಯಿಂಟ್ ಏನಂದ್ರೆ, ರಾಹು ನಿಮಗೆ ಗೋಚಾರದಲ್ಲಿ 8ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ರಾಹು ಆತನದೇ ಮನೆ ಅಂದರೆ ಕುಂಭರಾಶಿಯಲ್ಲಿದ್ದಾನೆ. ಅದರಿಂದಾಗಿ ಮದುವೆಯಾದ ಸ್ತ್ರೀಯರಿಗೆ ಅವರ ಗಂಡನ ಮನೆಯಲ್ಲಿ ಸ್ವಲ್ಪ ಸತಾಯಿಸಲ್ಪಡ್ತಾರೆ, ಸ್ವಲ್ಪ ತೊಂದರೆ ಕ್ರಿಯೇಟ್ ಆಗ್ಬೋದು. ಆನಂದ್ರೆ ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ರೆ ಆಲ್ರೆಡಿ ಹೇಳಿದ್ದೇನೆ, ಸೊ ಅಲ್ಲಿ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ನಿಮಗೆ ಸ್ವಲ್ಪ ಡ್ರೈವಿಂಗ್ ಮಾಡಬೇಕಾದ್ರೆ ಬಹಳ ಜಾಗರೂಕರಾಗಿರಿ, ಅನ್ಯಥಾ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತೇನೆ. ಆನಂತರ ಯಾರೆಲ್ಲ ಗುಪ್ತ ರೀತಿಯಲ್ಲಿ ಸಂಬಂಧಗಳನ್ನು ಇರಿಸ್ಕೊಂಡಿದ್ದೀರಾ, ಮೇ ಬಿ ಅದು ಬ್ಲಾಸ್ಟ್ ಆಗ್ಬೋದು, ಅದರಿಂದ ತೊಂದರೆಗಳಾಗ್ಬೋದು. ಗುಪ್ತ ರೀತಿಯ ಸಂಬಂಧ ಇದ್ದರೆ ದಯವಿಟ್ಟು ಅದನ್ನು ಡ್ರಾಪ್ ಮಾಡಿ ಅಂತ ಹೇಳ್ತೇನೆ. ಅನ್ಯಥಾ ಅಲ್ಲಿಂದ ಕೂಡ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬಂದೇ ಬರುತ್ತೆ. ಇನ್ನು ನಿಮ್ಮ 8ನೇ ಮನೆ ಬಂದು ನಿಮ್ಮ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ, ಅದು ಆಗದೆ ಎಲ್ಲೋ ಒಂದು ಕಡೆ ಅಲ್ಲಿ ರಾಹು ಇದ್ದಾನಂದಾಗ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರ, ಜ್ಯುವೆಲ್ರಿ ವಿಚಾರದಲ್ಲಿ ಒಂದಷ್ಟು ಡಿಸ್ಪ್ಯೂಟ್ಸ್ಗಳಾಗ್ಬೋದು. ಆನಂತರ ಕೋರ್ಟ್ ಕಚೇರಿಗೆ ಹೋಗ್ಬೋದು, ಕೋರ್ಟ್ ಕಚೇರಿಗೆ ಅಲಿಯುವಂಥ ಪರಿಸ್ಥಿತಿ ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇದರ ಬಗ್ಗೆ ಗಮನ ಕೊಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಆನಂತರ 8ನೇ ಮನೆ ಬಂದು ನಿಮ್ಮ ಇನ್ಶೂರೆನ್ಸ್ ಹಣ, ಅಥವಾ ಅದರಿಂದಾಗಿ ಇನ್ಶೂರೆನ್ಸ್ ಹಣದಲ್ಲಿ ಕೂಡ ಇಷ್ಟವರೆಗೆ ಸಮಸ್ಯೆ ಇರ್ಬೋದು. ಆದರೆ ಈ ವರ್ಷ ಎಂಡ್ ಆಗಬೇಕು, ಎಂಡ್ ಆದ ನಂತರ ಇನ್ಶೂರೆನ್ಸ್ ಹಣ ಕೂಡ ಬರಬೇಕಾದ್ರೆ ಅದರಲ್ಲಿ ಡಿಸ್ಪ್ಯೂಟ್ ನಡೀತಾ ಉಂಟು. ಆ ಡಾಕ್ಯುಮೆಂಟ್ ತನ್ನಿ, ಈ ಡಾಕ್ಯುಮೆಂಟ್ ತನ್ನಿ, ಅದು ಸರಿಲಿ ಇದು ಸರಿಲಿ ಅಂತ ಇದ್ರೆ ಮೇ ಬಿ ಅದು ಕೂಡ ಸಾಲ್ವ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಬಟ್ ಈ ವರ್ಷ ಎಂಡ್ ಆಗಬೇಕು. ಈ ವರ್ಷ ಎಂಡ್ ಆದ ನಂತರ ರಾಹು ತನ್ನ ರಾಶಿ ಚೇಂಜ್ ಮಾಡ್ತಾನೆ, ರಾಶಿ ಪರಿವರ್ತನೆ ಮಾಡ್ತಾನೆ. ಆ ಮೂಮೆಂಟಲ್ಲಿ ಅದರಲ್ಲಿ ಸಮೇತ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ಬಂದೇ ಬರುತ್ತೆ ಸರ್. ಖಂಡಿತ ಪ್ರೊಸೀಡ್ ಆಗಿ, ತೊಂದರೆ ಇಲ್ಲ. ಇಲ್ಲಿ ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ ಏನಾಗುತ್ತೆ, ಯಾರಿಗೆಲ್ಲ ಹೊಸತಾಗಿ ಮದುವೆ ಆಗಬೇಕು ಅಂದರೆ ಅವರು ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಮದುವೆಗೆ ಪ್ರಯತ್ನ ಮಾಡಿ, ಅದು ಸ್ವಲ್ಪ ಹಿನ್ನಡೆ ಉಂಟಾಗ್ಬೋದು. ಯಾಕಂದರೆ ಮದುವೆ ಮಾತುಕತೆಗಳು ಮುಂದುವರಿಲಿಕ್ಕೆ ಬಿಡುವುದಿಲ್ಲ. ಆಲ್ರೆಡಿ ಮದುವೆ ಆದವರಿಗೆ ಸಮಸ್ಯೆ ಉಂಟು, ಸಾಲ್ವ್ ಆಗುತ್ತೆ. ಬಟ್ ಯಾರಿಗೆಲ್ಲ ಮದುವೆ ಮಾತುಕತೆ ಅದೊಂದು ಸ್ವಲ್ಪ ಪ್ಲಸ್ ಅಥವಾ ಸ್ವಲ್ಪ ಮೈನಸ್ ಪಾಯಿಂಟ್ ಇದೆ. ಅದರಿಂದ ಅದರ ಬಗ್ಗೆ ಗಮನ ಕೊಡಬೇಕು. ಆನಂತರ ನಿಮ್ಮ ಜಾತಕವನ್ನು ಒಳ್ಳೆ ಜ್ಯೋತಿಷಿಗಳಿಗೆ ತೋರಿಸಿ ಅವರ ಮುಖಾಂತರ ಒಳ್ಳೆ ಸಜೆಷನ್ ಅನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಇದು ಕೂಡ ಗೆಲುವು ನಿಮ್ಮದಾಗುತ್ತೆ. ಓಕೆನಾ ಸರ್, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ. ಓಕೆ, ಹೆಚ್ಚಿಗೇನು ಬೇಕಾಗಿಲ್ಲ. ಓವರ್ ಆಲ್ ನಿಮಗೆ ಪ್ಲಸ್ ಮತ್ತು ಮೈನಸ್ ಎರಡು ಕೂಡ ಉಂಟು. ನಮ್ಮ ಕರ್ಕಾಟಕ ರಾಶಿಯವರಿಗೆ ಅರ್ಥ ಮಾಡ್ಕೊಳ್ಳಿ. ಪರಿಹಾರ ಅಂತ ಬಂದಾಗ ಏನು ಮಾಡೋದು ಬೇಕಾಗಿಲ್ಲ. ನಿಮಗೆ ಗಣಪತಿಗೆ ಇಡುವ ಕಡಲೆ ಗೊತ್ತುಂಟ, ಸಣ್ಣ ಕಡಲೆ, ಓಕೆನಾ, ಬ್ರೌನ್ ಸಣ್ಣ ಕಡಲೆ, ಗಣಪತಿಗೆ ಅದನ್ನು ಇದರಲ್ಲಿ ಪ್ರಸಾದವಾಗಿ ಇಡ್ತಾರೆ. ಸೊ ಆ ಕಡಲೆಯನ್ನು ಮನೆಯಲ್ಲಿ ತಂದಿಟ್ಕೊಳ್ಳಿ. ಒಂದು ಮುಷ್ಟಿ ಕಡಲೆ ಮನೆಯವರಿಗೆ ಹೇಳಿ, ಒಂದು ಮುಷ್ಟಿ ಕಡಲೆಯಿಂದ ಇಡೀ ದೇಹಕ್ಕೆ 7 ಸುತ್ತು ಕ್ಲಾಕ್ ವೈಸಲ್ಲಿ ನಿವಾಳಿಸಿ ತೆಗೆದು ಅದನ್ನು ಭೂಮಿ ಮೇಲೆ ಹಾಕ್ಲಿಕ್ಕೆ ಹೇಳಿ. ಓಕೆನಾ. ಸೊ ನಿಮ್ಗೆ ಏನಾದರೂ ಗುರುವಿಂದ ನೆಗೆಟಿವ್ ಇಂಪ್ಯಾಕ್ಟ್ ಬರ್ತಾ ಉಂಟು, ಭೂಮಿ ಮೇಲೆ ಹಾಕ್ಲಿಕ್ಕೆ ಹೇಳಿ. ಭೂಮಿ ಮೇಲೆ ಹಾಕಿದಾಗ ಏನಾಗುತ್ತೆ, ಮೇ ಬಿ ಗುರುವಿಂದ ಬರ್ತಕ್ಕಂಥ ನೆಗೆಟಿವಿಟಿ ಭೂತಾಯಿ ಅದನ್ನು ಪಡ್ಕೊಳ್ತಾಳೆ. ಅದರ ಮುಖಾಂತರ ಗುರುವಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿಂದ, ಒಂದಷ್ಟು ಒತ್ತಡಗಳಿಂದ ನೀವು ನಿವೃತ್ತರಾಗಿ ಬಿಡ್ತೀರಾ. ಇದನ್ನು 3 ತಿಂಗಳ ಕಾಲ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ನಂತರ ಕೂಡ ಪ್ರಾಬ್ಲಮ್ ಆದರೆ ನೀವು ಅದನ್ನೇ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೆ ಇಂಪ್ಯಾಕ್ಟನ್ನು, ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ. ನಾನು ಹೇಳಿದ ಎಲ್ಲ ಪ್ರಿಕಾಷನನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ. ಒಳ್ಳೆಯದು ಕೆಟ್ಟದ್ದು ಎರಡು ಕೂಡ ನಿಮಗೆ ಇರುವುದರಿಂದ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದು ಏನು ಅಂತ ಓಕೆ ಗೊತ್ತಾಯ್ತು. ಹಾಗಾದರೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ. ಬಾಯ್.